ವೀಕ್ಷಕರೇ, ಯಾವುದೇ ಕ್ರಿಮಿನಲ್ ಒಂದು ಕ್ರೈಮ್ ಮಾಡೋದಕ್ಕೂ ಮುಂಚೆ ಬಹಳನೇ ಯೋಚಿಸ್ತಾನೆ, ಪ್ಲಾನ್ ಮಾಡ್ತಾನೆ, ಹಾಗೆ ಬಹಳನೇ ಧೈರ್ಯನೂ ತಂದ್ಕೋತಾನೆ. ಇವತ್ತಿನ ಸಮಾಜದಲ್ಲಿ ಕ್ರೈಮ್ ಮಾಡಿ ಆರಾಮಾಗಿ ಓಡಾಡ್ಕೊಂಡು ಇರ್ತೀನಿ, ನನ್ನ ಯಾರು ಏನೂ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಕ್ರೈಮ್ ಮಾಡೋರೇ ಹೆಚ್ಚು. ಇದಕ್ಕೆ ಕೆಲವೊಂದು ರೀತಿಯಲ್ಲಿ ನಮ್ಮ ಕಾನೂನು ವ್ಯವಸ್ಥೆ, ರಾಜಕೀಯ ಮತ್ತೆ ಹಲವಾರು ಅಂಶಗಳು ಕಾರಣವಾಗಿದ್ರೂ ಇಂದಲ್ಲ ನಾಳೆ ಮಾಡಿದ ಕರ್ಮ ನಮ್ಮನ್ನ ಬಿಡೋದಿಲ್ಲ ಅನ್ನೋಕೆ ಇವತ್ತಿನ ಈ ಕೇಸೇ ಸಾಕ್ಷಿ. ಬನ್ನಿ ಹಾಗಿದ್ರೆ ತಡ ಮಾಡದೆ ಸ್ಟೋರಿನ ಶುರು ಮಾಡೋಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ನ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಅಮೂಲ್ಯವಾದ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕೋದನ್ನ ಕೂಡ ಮರಿಬೇಡಿ. ಈ ಕತೆ ಶುರುವಾಗುವುದು ತೆಲಂಗಾಣದ ಹೈದರಾಬಾದ್ನಿಂದ. ದಿನಾಂಕ ಜೂನ್ 5, 2023 ಬೆಳಿಗ್ಗೆ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪೊಲೀಸ್ ಸ್ಟೇಷನ್ಗೆ ಒಬ್ಬ ವ್ಯಕ್ತಿ ಹಾಗೂ ಒಂದು ಮಹಿಳೆ ಬರ್ತಾರೆ. ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಬರೀ ಹೇಳ್ತಾರೆ, ನಮಗೆ ಒಬ್ಬಳ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸ್ಬೇಕು ಅಂತ. ಪೊಲೀಸರು ಯಾರು ಅಂತ ಕೇಳಿದಾಗ ಆ ಮಹಿಳೆ ಹೇಳ್ತಾರೆ, ನನ್ನ ಮಗಳು ಅಪ್ಸರಾ ನಿನ್ನೆ ರಾತ್ರಿಯಿಂದ ಕಾಣಿಸ್ತಿಲ್ಲ, ದಯವಿಟ್ಟು ಹುಡುಕಿ ಕೊಡಿ ಅಂತ ಕೇಳ್ಕೋತಾರೆ. ಜೊತೆಗೆ ಇದ್ದ ವ್ಯಕ್ತಿಯನ್ನ ಪೊಲೀಸರು ಈತ ಯಾರು ಮತ್ತು ಈತ ಅಪ್ಸರಾಗೆ ಏನಾಗಬೇಕು ಅಂತ ಕೇಳ್ತಾರೆ. ಅದಕ್ಕೆ ಆತ ನನ್ನ ಹೆಸರು ವೆಂಕಟ ಸೂರ್ಯ ಸಾಯಿ ಕೃಷ್ಣ ಅಂತ ಹೇಳ್ತಾನೆ. ಆತ ಒಬ್ಬ ದೇವಸ್ಥಾನದಲ್ಲಿ ಪೂಜೆ ಮಾಡೋ ಅರ್ಚಕ. ಆತ ಅದೇ ಡ್ರೆಸ್ನಲ್ಲಿ ಪೊಲೀಸ್ ಸ್ಟೇಷನ್ಗೆ ಕೂಡ ಬಂದಿದ್ದ. ನನಗೆ ಅಪ್ಸರಾ ಅಕ್ಕನ ಮಗಳು ಆಗ್ಬೇಕು, ಹಾಗೆ ಆಕೆ ನಿನ್ನೆಯಿಂದ ಕಾಣಿಸ್ತಿಲ್ಲ, ದಯವಿಟ್ಟು ಹುಡುಕಿ ಕೊಡಿ ಅಂತ ಕೇಳ್ತಾನೆ. ಪೊಲೀಸರು ಅಪ್ಸರಾಳ ತಾಯಿನ ಹಾಗೂ ಜೊತೆಗೆ ಬಂದಿದ್ದ ಸಾಯಿ ಕೃಷ್ಣನನ್ನ ಕೇಳ್ತಾರೆ, ನೀವು ಅಪ್ಸರಾಳನ್ನ ಕೊನೆಯದಾಗಿ ಯಾವಾಗ ನೋಡಿದ್ದು ಅಂತ. ಅದಕ್ಕೆ ಅಪ್ಸರಾಳ ತಾಯಿ ಹೇಳ್ತಾರೆ, ಮೊನ್ನೆ ರಾತ್ರಿ ನನ್ನ ಮಗಳು ಕೃಷ್ಣನೊಂದಿಗೆ ಕೊಯಂಬತ್ತೂರಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ದೆ ನಾನು ಆಕೆನ ಕೊನೆಯದಾಗಿ ನೋಡಿದ್ದು ಅಂತಾರೆ. ನಂತರ ಪೊಲೀಸರು ಕೃಷ್ಣನನ್ನ ಕೇಳ್ತಾರೆ, ನಿಮ್ಮ ಜೊತೆ ಕೊಯಂಬತ್ತೂರಿಗೆ ಬರಲಿಲ್ವಾ ಅಪ್ಸರಾ ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನಾವು ಮೊದಲಿಗೆ ಕೊಯಂಬತ್ತೂರು ಹೋಗಬೇಕು ಅಂತ ಪ್ಲಾನ್ ಮಾಡಿ ಹೊರಟ್ವಿ, ಆದರೆ ದಾರಿ ಮಧ್ಯದಲ್ಲಿ ಆಕೆ ನಾನು ನನ್ನ ಫ್ರೆಂಡ್ಸ್ಗಳ ಜೊತೆ ಭದ್ರಾಚಲಂಗೆ ಹೋಗ್ತೀನಿ ಅಂದ್ಲು. ಹಾಗಾಗಿ ನಾನು ಆಕೆನ ಶಂಷಾಬಾದ್ ಬಸ್ ಸ್ಟಾಪ್ನಲ್ಲಿ ಡ್ರಾಪ್ ಮಾಡಿ ಮನೆಗೆ ವಾಪಸ್ ಬಂದೆ. ಬೆಳಗ್ಗೆಯಿಂದ ಫೋನ್ ಟ್ರೈ ಮಾಡ್ತಾನೆ ಇದ್ದೀನಿ, ಆದರೆ ಆಕೆಯ ಫೋನ್ ಸ್ವಿಚ್ ಆಫ್ ಇದೆ. ಹಾಗಾಗಿ ಆಕೆಯ ತಾಯಿಗೆ ಫೋನ್ ಮಾಡಿ ಇಲ್ಲಿಗೆ ಕರ್ಕೊಂಡು ಬಂದೆ ಅಂತಾನೆ. ಪೊಲೀಸರು ಅರ್ಚಕ ಕೃಷ್ಣ ಹಾಗೂ ಅಪ್ಸರಾಳ ತಾಯಿಗೆ ಸಮಾಧಾನ ಮಾಡಿ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೋತಾರೆ. ನಂತರ ಪೊಲೀಸರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಕೋತಾರೆ. ಇಲ್ಲಿ ಪೊಲೀಸರು ಅಪ್ಸರಾ ಕೊನೆಯದಾಗಿ ಯಾರ ಜೊತೆ ಇದ್ಲು, ಆಕೆಯನ್ನು ಕೊನೆಯದಾಗಿ ಯಾರು ನೋಡಿದ್ದು, ಕೊನೆಯದಾಗಿ ಯಾರು ಮಾತಾಡಿದ್ದು, ಎಲ್ಲ ವ್ಯಕ್ತಿಯೂ ಈ ಕೃಷ್ಣನೇ ಆಗಿದ್ದ. ಅದು ಅಲ್ಲದೆ ಆತನೇ ಬೇರೆ ಇಲ್ಲಿ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದ. ಹಾಗೆ ಕೃಷ್ಣನ ಸ್ಟೇಟ್ಮೆಂಟ್ ಕಲೆಕ್ಟ್ ಮಾಡ್ಕೊಳ್ಳೋಕೆ ಆತನನ್ನ ಮತ್ತೆ ವಿಚಾರಿಸ್ತಾರೆ ಪೊಲೀಸರು. ಆಗ ಆತ, ಅದೇ ನಾನು ಕಂಪ್ಲೇಂಟ್ನಲ್ಲಿ ಕೊಟ್ಟಿದ್ದ ಹೇಳಿಕೆನೇ ನನ್ನ ಸ್ಟೇಟ್ಮೆಂಟ್, ಅದರಲ್ಲೇನು ಬದಲಾವಣೆಗಳಿಲ್ಲ, ನಾನು ಆಕೆನ ಶಂಷಾಬಾದ್ ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡಿ ಬಂದೆ, ಆಕೆಗೆ ಭದ್ರಾಚಲಂಗೆ ಹೋಗ್ಬೇಕಿತ್ತು, ನನಗೆ ಇಷ್ಟೇ ಗೊತ್ತಿರೋದು ಅಂತಾನೆ. ವೀಕ್ಷಕರೇ, ಈಗ ನಾವು ಈ ಅಪ್ಸರಾ ಯಾರು, ಎಲ್ಲಿಯವರು ಅಂತ ಸ್ವಲ್ಪ ತಿಳಿದುಕೊಳ್ಳೋಣ, ಯಾಕೆಂದ್ರೆ ಇದು ಈ ಕೇಸ್ಗೆ ಮುಂದೆ ಹೆಲ್ಪ್ ಆಗುತ್ತೆ. ಅಪ್ಸರಾ ಮೂಲತಃ ತಮಿಳುನಾಡಿನ ಕೊಯಂಬತ್ತೂರಿನಾಕೆ. ಕೆಲವು ವರ್ಷಗಳ ಹಿಂದೆ ಆಕೆಗೆ ಕಾರ್ತಿಕ್ ರಾಜ ಎಂಬ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಜೊತೆಗೆ ಮದುವೆಯಾಗಿತ್ತು. ಆದರೆ ಆ ಮ್ಯಾರೇಜ್ ಲೈಫ್ ಅಪ್ಸರಾ ಅಂದುಕೊಂಡ ಹಾಗೆ ಸ್ಮೂತ್ ಆಗಿ ನಡೆಯಲಿಲ್ಲ. ಅದಕ್ಕೆ ಮುಖ್ಯವಾದ ಕಾರಣ ಅಂದ್ರೆ, ಮದುವೆಯಾಗಿ ಕೆಲವೇ ದಿನಗಳಲ್ಲಿ ಅಪ್ಸರಾಳ ತಾಯಿ ಅರುಣಾ ಕೂಡ ಅವರೊಂದಿಗೆ ಅವರ ಮನೆಯಲ್ಲೇ ಸೆಟ್ಲ್ ಆಗ್ತಾರೆ. ಈ ವಿಷಯ ಕಾರ್ತಿಕ್ನ ತಾಯಿಗೆ ಹಾಗೂ ತಂಗಿಗೆ ಒಂದು ಚೂರು ಇಷ್ಟವಾಗಲಿಲ್ಲ. ಯಾಕೆಂದ್ರೆ ದಿನ ಕಳಿತಾ ಅಪ್ಸರಾ ಹಾಗೂ ಆಕೆಯ ತಾಯಿ ಕಾರ್ತಿಕ್ನನ್ನ ಸಂಪೂರ್ಣವಾಗಿ ಕಂಟ್ರೋಲ್ಗೆ ತಗೊಂಡಿದ್ರು. ಕಾರ್ತಿಕ್ ಅವರಿಬ್ಬರು ಏನೇ ಹೇಳಿದ್ರು, ಏನೇ ಕೇಳಿದ್ರು ಅದನ್ನ ತಲೆ ಮೇಲೆ ಹೊತ್ಕೊಂಡು ಮಾಡೋಕೆ ಶುರು ಮಾಡ್ಕೊಂಡಿದ್ದ. ಆತನನ್ನ ಏನೇ ಹೇಳಿದ್ರು ತಲೆ ಆಡಿಸೋ ಒಂದು ಗೊಂಬೆಯ ಹಾಗೆ ಮಾಡಿಬಿಟ್ಟಿದ್ರು. ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡ ಅಪ್ಸರಾ ಹಾಗೂ ಆಕೆಯ ತಾಯಿ ಅರುಣಾ ಒಂದು ಆಡಂಬರದ ಜೀವನವನ್ನ ನಡೆಸೋಕೆ ಶುರು ಮಾಡ್ಕೊಂಡಿದ್ರು. ಇಂಪೋರ್ಟೆಡ್ ಎಕ್ಸ್ಪೆನ್ಸಿವ್ ಡ್ರೆಸ್ಗಳು, ಜ್ಯುವೆಲರೀಸ್ಗಳು, 5 ಸ್ಟಾರ್ ಹೋಟೆಲ್ಗಳಲ್ಲಿ ರೂಮ್ ಮಾಡಿ ಸ್ಟೇ ಮಾಡೋದು, ಪಾರ್ಟಿಗೆ ಹೋಗೋದು, ಎಕ್ಸ್ಪೆನ್ಸಿವ್ ಕಾಸ್ಮೆಟಿಕ್ಸ್ಗಳನ್ನ ತಗೊಳ್ಳೋದು ಅಂತೆಲ್ಲ ಬಹಳನೇ ಆಡಂಬರದ ಲೈಫ್ನ ಬದುಕೋಕೆ ಶುರು ಮಾಡಿದ್ರು. ಹೀಗೆ ಮಾಡ್ತಾ ಖರ್ಚಿನ ಲೆಕ್ಕ 25 ಲಕ್ಷ ರೂಪಾಯಿಗಳು ಕಾರ್ತಿಕ್ನ ಅಕೌಂಟಿಗೆ ಬಂದು ನಿಂತಿತ್ತು. ಅದಕ್ಕಾಗಿ ಕಾರ್ತಿಕ್ 25 ಲಕ್ಷ ಬ್ಯಾಂಕ್ ಲೋನ್ ಕೂಡ ಮಾಡಿ ತೀರಿಸ್ತಾನೆ. ಕಾರ್ತಿಕ್ನ ತಾಯಿ ತನ್ನ ಮಗನ ಬದುಕನ್ನ ಅಪ್ಸರಾ ಹಾಗೂ ಆಕೆಯ ತಾಯಿ ಹಾಳು ಮಾಡ್ತಿರೋದನ್ನ ಸಹಿಸಿಕೊಳ್ಳದೆ ಆ ಲೋನ್ ಅಮೌಂಟನ್ನು ನೀವಿಬ್ಬರೇ ತೀರಿಸಬೇಕು ಅಂತ ಅಪ್ಸರಾ ಹಾಗೂ ಆಕೆಯ ತಾಯಿ ಅರುಣಾಗೆ ಹೇಳ್ತಾರೆ. ಇದರಿಂದ ಕೋಪಗೊಂಡ ಅಪ್ಸರಾ ಹಾಗೂ ತಾಯಿ ಅರುಣಾ ಕಾರ್ತಿಕ್ ಮೇಲೆ ವರದಕ್ಷಿಣೆ ಕಿರುಕುಳ ಅಂತ ಹೇಳಿ ಒಂದು ಫೇಕ್ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಿಸ್ತಾರೆ.
ಇದರಿಂದ ಕಾರ್ತಿಕ್ 15 ದಿನಗಳವರೆಗೆ ಜೈಲಿನಲ್ಲೇ ಇರಬೇಕಾಯ್ತು. ಒಂದು ವೇಳೆ ಕಾರ್ತಿಕ್ ಪರ್ಮನೆಂಟ್ ಆಗಿ ಜೈಲ್ಗೆ ಹೋಗ್ಬಿಟ್ರೆ ನಮ್ಮಿಬ್ಬರ ಲಕ್ಸುರಿಯಸ್ ಲೈಫ್ ಬದುಕೋಕೆ ಆಗಲ್ಲ ಅಂತ ಥಿಂಕ್ ಮಾಡಿದ ಅಪ್ಸರಾ ಹಾಗೂ ತಾಯಿ ಅಪ್ಸರಾಳನ್ನ ಹೀರೋಯಿನ್ ಮಾಡೋಕೆ ಟ್ರೈ ಮಾಡ್ತಾರೆ. ಬೇರೆ ಬೇರೆ ಡೈರೆಕ್ಟರ್ಗಳ ಬಳಿ ಚಾನ್ಸ್ ಕೇಳ್ತಾರೆ, ಆದ್ರೆ ಎಲ್ಲೂ ವರ್ಕೌಟ್ ಆಗಲ್ಲ. ಇವರು ಯೋಚನೆ ಮಾಡಿದ ಹಾಗೆ ಕಾರ್ತಿಕ್ ಪರ್ಮನೆಂಟ್ ಆಗಿ ಜೈಲ್ಗೆ ಹೋಗ್ಲಿಲ್ಲ. ಸ್ವಲ್ಪ ದಿನದಲ್ಲೇ ನಿರಪರಾಧಿ ಅಂತ ಪ್ರೂವ್ ಆಗಿ ಮನೆಗೆ ವಾಪಸ್ ಬರ್ತಾರೆ. ಆದ್ರೆ ಮನೆಗೆ ವಾಪಸ್ ಬಂದ ಮೇಲೆ ಆ ಅವಮಾನವನ್ನ ಸಹಿಸಿಕೊಳ್ಳಕ್ಕೆ ಆಗದೆ ಸೂಸೈಡ್ ಮಾಡ್ಕೋತಾರೆ. ಈ ಘಟನೆ ನಡೆದ ನಂತರ ಅದೇ ದಿನ ರಾತ್ರಿ ಯಾರಿಗೂ ಹೇಳದೆ ರಾತ್ರೋರಾತ್ರಿ ಊರು ಬಿಟ್ಟು ಹೈದರಾಬಾದ್ಗೆ ಹೊರಟು ಬರ್ತಾರೆ ಅಪ್ಸರಾ ಹಾಗೂ ಆಕೆಯ ತಾಯಿ ಅರುಣ. ವೀಕ್ಷಕರೇ, ಇಲ್ಲಿಂದ ಸ್ಟೋರಿನ ಅಪ್ಸರಾ ಮಿಸ್ಸಿಂಗ್ ಆಗಿರೋ ದಿನಕ್ಕೆ ತರೋಣ. ಯಾವಾಗ ಕೃಷ್ಣ ತಾನು ಅಪ್ಸರಾನ ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡಿ ವಾಪಸ್ ಬಂದಿರೋದಾಗಿ ಹೇಳ್ತಾನೋ ಆಗ ಪೊಲೀಸರು ಮೊದಲು ಆತನ ಟ್ರಾವೆಲ್ ಲೊಕೇಶನ್ ನ ಚೆಕ್ ಮಾಡೋಕೆ ಶುರು ಮಾಡ್ಕೋತಾರೆ. ಮೊದಲು ಪೊಲೀಸರು ಅಪ್ಸರಾಳ ಮನೆಯಿಂದ ಚೆಕ್ ಮಾಡೋಕೆ ಶುರು ಮಾಡ್ತಾರೆ. ಅಲ್ಲಿ ಕೃಷ್ಣ ಹೇಳಿದ್ದು ನಿಜವೇ. ಆತ ಆಕೆಯ ಮನೆಯಿಂದ ಸುಮಾರು 8:15ಕ್ಕೆ ಪಿಕ್ ಮಾಡ್ಕೊಂಡಿದ್ದನ್ನ ಅಲ್ಲಿಯ ಒಂದು CCTV ಕನ್ಫರ್ಮ್ ಮಾಡಿತ್ತು. ಸಾಯಿ ಕೃಷ್ಣ ಒಂದು ದೇವಸ್ಥಾನದಲ್ಲಿ ಅರ್ಚಕ ಆಗಿ ಕೆಲಸ ಮಾಡ್ತಿದ್ದ. ಜೊತೆಗೆ ಆತ ಒಬ್ಬ MBA ಗ್ರಾಜ್ಯುಯೇಟ್ ಕೂಡ. ಆತನ ಮುಖ್ಯ ಕೆಲಸ ಕಾಂಟ್ರಾಕ್ಟರ್ ಬಿಸ್ನೆಸ್. ಹತ್ತಿರದಲ್ಲಿ ಎಲ್ಲೇ ಹೊಸ ದೇವಸ್ಥಾನಗಳನ್ನು ಕಟ್ಟುವ ಕೆಲಸವಿದ್ದರೂ ಅದು ಈ ಸಾಯಿ ಕೃಷ್ಣನೇ ಮಾಡ್ತಿದ್ದ. ಕೆಲವೊಂದು ಜನರ ಹೇಳಿಕೆಗಳ ಪ್ರಕಾರ ಆತನ ಬಳಿ ದೇವರ ಕೆಲಸಕ್ಕಾಗಿ ಏನೇ ಹೆಲ್ಪ್ ಕೇಳಿಕೊಂಡು ಬಂದರೂ ಆತ ಒಂದು ಚೂರು ಯೋಚಿಸದೆ ಏನೂ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡದೆ ಮಾಡ್ತಿದ್ದ ಅಂತಾರೆ. ಪೊಲೀಸರು ನಂತರ ಆತ ಡ್ರಾಪ್ ಮಾಡಿದ್ದೀನಿ ಅಂತ ಹೇಳಿದ ಲೊಕೇಶನ್ಗೆ ಹೋಗಿ ಚೆಕ್ ಮಾಡ್ತಾರೆ. ಆದ್ರೆ ಅಲ್ಲಿ ಆತನ ಕಾರ್ ಬಂದಿದ್ದ ಸುಳಿವೇ ಪೊಲೀಸರಿಗೆ ಸಿಗ್ಲಿಲ್ಲ. ಅಲ್ಲಿಯ ಯಾವ CCTV ಕ್ಯಾಮ್ರಾಗಳಲ್ಲೂ ಆತನ ಕಾರ್ ಲೊಕೇಟೇ ಆಗ್ಲಿಲ್ಲ. ಇದರಿಂದ ಪೊಲೀಸರ ಶಂಕೆ ಕೃಷ್ಣನ ಮೇಲೆ ಹೋಗುತ್ತೆ. ಆತನನ್ನ ಸಸ್ಪೆಕ್ಟ್ ಅಂತ ಹೇಳಿ ಸ್ಟೇಷನ್ಗೆ ಕರ್ಕೊಂಡು ಬಂದು ವಿಚಾರಣೆ ನಡೆಸ್ತಾರೆ. ಆತನ ಮುಂದೆ ಎಲ್ಲಾ ಸಾಕ್ಷಿಗಳನ್ನು ಇಟ್ಟು ತಿರುಗಿ ಮುರುಗಿ ಪ್ರಶ್ನೆಗಳನ್ನ ಕೇಳ್ತಿದ್ದಂಗೆ ಆತನ ಹೇಳಿಕೆಗಳನ್ನ ಬದಲಿಸೋಕೆ ಶುರು ಮಾಡ್ತಾನೆ. ನಂತರ ಪೊಲೀಸರು ಹಾಕಿದ್ದ ಪ್ರೆಷರ್ನ ತಡ್ಕೊಳ್ಳೋಕೆ ಆಗದೆ ನಡೆದ ಸತ್ಯನ ಕನ್ಫೆಸ್ ಮಾಡ್ಕೋತಾನೆ. ಕೃಷ್ಣ ಹೇಳ್ತಾನೆ, ನಾನೇ ಅಪ್ಸರಾಳನ್ನ ಕೊಲೆ ಮಾಡಿದ್ದು ಅಂತ. ಯಾವಾಗ ಅಪ್ಸರಾಳ ಗಂಡ ಕಾರ್ತಿಕ್ ಸೂಸೈಡ್ ಮಾಡ್ಕೋತಾನೋ ಆಗ ಇವರು ಹೈದರಾಬಾದ್ಗೆ ಬಂದು ನೆಲೆಸೋಕೆ ಶುರು ಮಾಡ್ತಾರೆ. ಕೆಲವು ದಿನಗಳ ನಂತರ ಅಪ್ಸರಾಳಿಗೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ದ ಸಾಯಿ ಕೃಷ್ಣನ ಪರಿಚಯವಾಗುತ್ತೆ. ಕೆಲವೇ ದಿನಗಳಲ್ಲಿ ಈ ಪರಿಚಯ ಅವರಿಬ್ಬರ ನಡುವೆ ಪ್ರೀತಿಗೆ ದಾರಿ ಮಾಡಿಕೊಡುತ್ತೆ. ಕಳೆದ 1 ವರ್ಷದಲ್ಲಿ ಅವರಿಬ್ಬರ ರಿಲೇಶನ್ಶಿಪ್ನಲ್ಲಿ ಹಲವಾರು ಬಾರಿ ಟ್ರಿಪ್ ಹೋಗೋದನ್ನ ಅಭ್ಯಾಸ ಮಾಡ್ಕೊಂಡಿದ್ರು. ಹೀಗೆ ಇರುವಾಗ ಮಾರ್ಚ್ 2023ರ ಒಂದು ದಿನ ಅಪ್ಸರಾ ನನ್ನ ಮದುವೆ ಮಾಡ್ಕೋ ಅಂತ ವಾಟ್ಸಪ್ನಲ್ಲಿ ಮೆಸೇಜ್ ಕಳಿಸ್ತಾಳೆ. ಈಗಾಗಲೇ ಮದುವೆಯಾಗಿ ಒಂದು ಮಗು ಇರುವ ಕೃಷ್ಣನ ಬಳಿ ಅಪ್ಸರಾ ಎಲ್ಲ ಗೊತ್ತಿದ್ದು ಮದುವೆ ಆಗಲು ಕೇಳಿದ್ದನ್ನ ಕೃಷ್ಣ ನಿರಾಕರಿಸ್ತಾನೆ. ಈ ವಿಷಯ ಅವರ ನಡುವೆ ದಿನಾಲು ಚರ್ಚೆ ಆಗೋಕೆ ಶುರುವಾಗುತ್ತೆ. ಕೃಷ್ಣ ಅಪ್ಸರಾಳ ಮದುವೆ ಪ್ರಪೋಸಲ್ನ ಕಡಾಖಂಡಿತವಾಗಿ ನಿರಾಕರಿಸ್ತಾನೆ. ಅದಕ್ಕೆ ಅಪ್ಸರಾ, ನೀನು ನನ್ನ ಮದುವೆ ಆಗಿಲ್ಲ ಅಂದ್ರೆ ನಮ್ಮ ನಡುವಿನ ಸಂಬಂಧದ ವಿಷಯವನ್ನ ಊರಿಗೆಲ್ಲ ಹೇಳ್ತೀನಿ, ನಿನ್ನ ಮನೆಗೂ ಹೇಳ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತೀನಿ ಅಂತ ಬೆದರಿಸ್ತಾಳೆ. ಇದಕ್ಕೆ ಹೆದರಿದ ಕೃಷ್ಣ ಈ ಅವಮಾನಗಳಿಂದೆಲ್ಲ ತಪ್ಪಿಸಿಕೊಳ್ಳೋಕೆ ದಾರಿ ಹುಡುಕೋಕೆ ಶುರು ಮಾಡ್ತಾನೆ. ಆಗ ಆತನ ತಲೆಗೆ ಬರೋದೇ ಅಪ್ಸರಾಳನ್ನ ಕೊಲ್ಲೋ ಪ್ಲಾನ್. ಅದಕ್ಕೆ ಕೃಷ್ಣ ಗೂಗಲ್ನಲ್ಲಿ ಒಬ್ಬ ಮನುಷ್ಯನನ್ನ ಹೇಗೆ ಕೊಲ್ಲೋದು ಅಂತ ಸರ್ಚ್ ಮಾಡೋಕೆ ಶುರು ಮಾಡ್ತಾನೆ. ಇದೇ ಟೈಮ್ನಲ್ಲಿ ಅಪ್ಸರಾಳ ಟಾರ್ಚರ್ ದಿನದಿಂದ ದಿನಕ್ಕೆ ಏರ್ತಾನೆ ಇತ್ತು. ಕೃಷ್ಣಗೆ ಅಪ್ಸರಾಳನ್ನ ಕೊಲೆ ಮಾಡಬೇಕು ಅಂತ ಇತ್ತು, ಆದ್ರೆ ಹೇಗೆ ಮತ್ತು ಎಲ್ಲಿ ಎಂಬುದು ಗೊತ್ತಿರಲಿಲ್ಲ. ಹೀಗೆ ಜೂನ್ 3, 2023ಕ್ಕೆ ಅಪ್ಸರಾಳಿಂದ ಒಂದು ಫೋನ್ ಕಾಲ್ ಕೃಷ್ಣನಿಗೆ ಬರುತ್ತೆ. ಅದರಲ್ಲಿ ಅಪ್ಸರಾ, ನಾವು ಟೂರ್ ಹೋಗಿ ಬಹಳ ದಿನ ಆಯ್ತು, ಹಾಗಾಗಿ ಕೊಯಂಬತ್ತೂರಿಗೆ ಹೋಗಿ ಬರೋಣ ಅಂತ ಕೇಳ್ಕೊತಾಳೆ. ಕೃಷ್ಣ ಸರಿ ಅಂದ್ಬಿಟ್ಟು ರೆಡಿಯಾಗು, ಇವತ್ತೇ ಹೋಗೋಣ ಅಂತ ಹೇಳ್ತಾನೆ. ಅದೇ ದಿನ ಸರಿಯಾಗಿ ರಾತ್ರಿ 8:15ಕ್ಕೆ ಅಪ್ಸರಾಳನ್ನ ಆಕೆಯ ಮನೆಯಿಂದ ಪಿಕ್ ಮಾಡ್ತಾನೆ ಕೃಷ್ಣ. ಅಪ್ಸರಾ ಅಂದ್ಕೊಂಡ ಹಾಗೆ ಅವತ್ತು ಕೊಯಂಬತ್ತೂರಿಗೆ ಅವರಿಬ್ರು ಹೋಗ್ಲೇ ಇಲ್ಲ. ಹೀಗೆ ದಾರಿಯಲ್ಲಿ ಕಾರ್ನಲ್ಲಿ ಹೋಗುವಾಗ ಒಂದು ರೆಸ್ಟೋರೆಂಟ್ ನಲ್ಲಿ ಡಿನ್ನರ್ ಮಾಡ್ತಾರೆ. ಆಗ ಕೃಷ್ಣ ಆಕೆಗೆ ನಿದ್ರೆ ಮಾತ್ರೆ ಹಾಕಿರ್ತಾನೆ. ನಂತರ ಕಾರ್ನಲ್ಲಿ ಕೂತ ಸ್ವಲ್ಪ ಹೊತ್ತಿಗೆ ಅಪ್ಸರಾಳಿಗೆ ನಿದ್ರೆ ಬರೋಕೆ ಶುರುವಾಗತ್ತೆ. ನಂತರ ಕಾರ್ನ ಶಂಷಾಬಾದ್ ಕಡೆ ತಿರುಗಿಸಲಾಯಿತು. ಅಲ್ಲಿ ಸುಲ್ತಾನ್ ಪಲ್ಲಿ ಅನ್ನೋ ವಿಲೇಜ್ ಬಳಿಗೆ ಬರ್ತಾರೆ. ಆಗ ಟೈಮ್ ಬೆಳಿಗ್ಗೆ 4 ಗಂಟೆ ಆಗಿತ್ತು. ಕಾರ್ನ ಸೈಡಿಗೆ ಹಾಕಿದ ಕೃಷ್ಣ ಅವನ ಜೊತೆ ಒಂದು ದೊಡ್ಡ ಪ್ಲಾಸ್ಟಿಕ್ ಕವರ್ ತಂದಿರ್ತಾನೆ. ನಿದ್ರೆ ಮಾಡ್ತಿದ್ದ ಅಪ್ಸರಾಳ ಕುತ್ತಿಗೆಗೆ ಹಾಕಿ ಬಿಗಿಗೊಳಿಸ್ತಾನೆ. ಆದ್ರೆ ಅಪ್ಸರಾ ಆ ಸನ್ನಿವೇಶದಲ್ಲಿ ಹೋರಾಡ್ತಾಳೆ. ಆ ಪ್ಲಾಸ್ಟಿಕ್ ಕವರ್ನ ಕುತ್ತಿಗೆಯಿಂದ ತೆಗಿತಾಳೆ. ನಂತರ ಕೂಗಾಡೋಕೆ ಶುರು ಮಾಡ್ತಾಳೆ. ಆಗ ಕೃಷ್ಣ ಏನು ಮಾಡೋದು ಅಂತ ಗೊತ್ತಾಗದೆ ಅಲ್ಲೇ ಪಕ್ಕದಲ್ಲಿದ್ದ ಒಂದು ಕಲ್ಲನ್ನ ತಗೊಂಡು ಎಲ್ಲೆಂದರಲ್ಲಿ ಹೊಡೆಯೋಕೆ ಶುರು ಮಾಡ್ತಾನೆ. ಆ ಹೊಡೆತಗಳನ್ನ ತಡೆಯಲಾರದೆ ಅಪ್ಸರಾ ತನ್ನ ಕೊನೆ ಉಸಿರೆಳಿತಾಳೆ. ನಂತರ ಬಾಡಿನ ಆ ಪ್ಲಾಸ್ಟಿಕ್ ನವರ್ನಲ್ಲಿ ಹೇಗೆಂದರೆ ಹಾಗೆ ಸುತ್ತಿ ಕಾರ್ ಡಿಕ್ಕಿಯಲ್ಲಿ ಹಾಕೊಂಡು ತನ್ನ ಮನೆಗೆ ಬರ್ತಾನೆ. ಕಾರನ್ನ ತನ್ನ ಅಪಾರ್ಟ್ಮೆಂಟ್ ನಲ್ಲಿ ಪಾರ್ಕ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಏನು ಗೊತ್ತಿಲ್ಲದ ಹಾಗೆ ಅಪ್ಸರಾಳ ತಾಯಿಗೆ ಫೋನ್ ಮಾಡ್ತಾನೆ.
ಮಾಡಿ ಹೇಳ್ತಾನೆ, ನಿಮ್ಮ ಮಗಳು ನನ್ನ ಜೊತೆ ಕೊಯಂಬತ್ತೂರಿಗೆ ಬರಲಿಲ್ಲ, ಬದಲಿಗೆ ಆಕೆಯ ಫ್ರೆಂಡ್ಸ್ ಜೊತೆ ಹೋದ್ಲು. ಆಕೆ ಸೇಫ್ ಆಗಿ ರೀಚ್ ಆದ್ಲಾ ಇಲ್ವೋ ಅಂತ ತಿಳ್ಕೊಳ್ಳೋಕೆ ಫೋನ್ ಮಾಡ್ತಿದ್ದೀನಿ, ಆದ್ರೆ ಆಕೆಯ ಫೋನ್ ಸ್ವಿಚ್ ಆಫ್ ಬರ್ತಿದೆ ಅಂತ ಹೇಳ್ತಾನೆ. ಇದಾದ ನಂತರವೇ ಕೃಷ್ಣ ಅಪ್ಸರಾಳ ತಾಯಿನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದು. ಅಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿ ಮನೆಗೆ ವಾಪಸ್ ಬಂದ ಕೃಷ್ಣ. ಆದ್ರೆ ಬಾಡಿ ಇನ್ನೂ ಆತನ ಕಾರ್ನಲ್ಲೇ ಇತ್ತು. ಇದನ್ನ ಆತ ಅಪಾರ್ಟ್ಮೆಂಟ್ ನಲ್ಲೇ ಪಾರ್ಕ್ ಮಾಡಿ ಬಂದಿದ್ದ. ಪೊಲೀಸ್ ಸ್ಟೇಷನ್ ಇಂದ ವಾಪಸ್ ಬಂದ ಮೇಲೆ ಮೊದಲು ಈ ಬಾಡಿನ ಡಿಸ್ಪೋಸ್ ಮಾಡಬೇಕು ಅಂತ ಯೋಚಿಸ್ತಾನೆ. ಆತ ಕೆಲಸ ಮಾಡ್ತಿದ್ದ ದೇವಸ್ಥಾನದ ಹಿಂದೆ ಒಂದು ಸಬ್ ರಿಜಿಸ್ಟರ್ ಆಫೀಸ್ ಇತ್ತು. ಅದೊಂದು ಗವರ್ಮೆಂಟ್ ಲ್ಯಾಂಡ್, ದೊಡ್ಡ ಜಾಗ. ಅಲ್ಲಿ ಒಂದು ಮ್ಯಾನ್ ಹೋಲ್ ಇತ್ತು. ಆ ಮ್ಯಾನ್ ಹೋಲ್ ನಲ್ಲಿ ಅಪ್ಸರಾಳ ಬಾಡಿನ ಎಸೆದು ಮನೆಗೆ ಬರ್ತಾನೆ. ನೆಕ್ಸ್ಟ್ ಡೇ ಅಂದ್ರೆ ಜೂನ್ 6ಕ್ಕೆ ಮತ್ತೆ ಹೋಗಿ ಆ ಮ್ಯಾನ್ ಹೋಲ್ ಹತ್ತಿರ ನೋಡ್ತಾನೆ. ಆದ್ರೆ ಅಲ್ಲಿ ಈಗ ಬಾಡಿ ಡಿಕಂಪೋಸ್ ಆಗಿ ಕೆಟ್ಟ ವಾಸನೆ ಬರೋಕೆ ಶುರುವಾಗಿತ್ತು. ತಕ್ಷಣ 2 ಟಿಪ್ಪರ್ ಲಾರಿಯಲ್ಲಿ ಮಣ್ಣನ್ನು ತರಿಸಿ ಅದರ ಸುತ್ತ ಮತ್ತು ಅದರ ಒಳಗೆ ಹಾಕಿಸ್ತಾನೆ. ನಂತರ ಅಲ್ಲಿಂದ ಕೆಟ್ಟ ವಾಸನೆ ಬರಲೇಬಾರದು ಅಂತ ಡಿಸೈಡ್ ಮಾಡಿಕೊಂಡು ಕೆಲವು ಲೇಬರ್ಗಳ ಸಹಾಯದಿಂದ ಸಿಮೆಂಟ್ ಉಪಯೋಗಿಸಿ ಇಡೀ ಮ್ಯಾನ್ ಹೋಲ್ನ ಕಂಪ್ಲೀಟ್ ಆಗಿ ಸೀಲ್ ಮಾಡಿಸ್ತಾನೆ. ಸಾಯಿ ಕೃಷ್ಣ ನಾನು ಮೊದಲೇ ಹೇಳಿದ ಹಾಗೆ ಒಬ್ಬ ಕಾಂಟ್ರಾಕ್ಟರ್ ಆಗಿದ್ದ. ಹಾಗಾಗಿ ಲೇಬರ್ಗಳಿಗೂ ಕೂಡ ಆತನ ಮೇಲೆ ಯಾವುದೇ ಡೌಟ್ ಬರಲಿಲ್ಲ. ಅಪ್ಸರಾಳ ಹ್ಯಾಂಡ್ ಬ್ಯಾಗ್, ಲಗೇಜ್ ಬ್ಯಾಗ್ ಎಲ್ಲವನ್ನೂ ಅಲ್ಲೇ ಸುಟ್ಟು ಹಾಕಿದ ಕೃಷ್ಣ ನಂತರ ತನ್ನ ಕಾರನ್ನು ಕ್ಲೀನ್ ಮಾಡಿ ವಾಶ್ ಮಾಡ್ತಾನೆ. ಪೊಲೀಸರಿಗೆ ಮೇಯ್ನ್ ಆಗಿ ಕೃಷ್ಣನ ಮೇಲೆ ಡೌಟ್ ಬರೋಕೆ ಕಾರಣ ಆತ ಕೊಟ್ಟ ರಾಂಗ್ ಲೊಕೇಶನ್. ಪ್ರಸ್ತುತ ಈ ಕೇಸ್ ಇನ್ನು ಕೋರ್ಟ್ನಲ್ಲಿಯೇ ಇದೆ, ತೀರ್ಪು ಬರೋದು ಬಾಕಿ ಇದೆ. ಇನ್ನೊಂದು ಕಡೆ ಅಪ್ಸರಾಳ ಕೊಲೆ ನ್ಯೂಸ್ ಟಿವಿಯಲ್ಲಿ ಬರೋಕೆ ಶುರುವಾದಾಗ ಅಪ್ಸರಾಳ ಗಂಡ ಕಾರ್ತಿಕ್ನ ತಾಯಿ ಅಪ್ಸರಾಳ ಪಾಸ್ಟ್ ಲೈಫ್ ಅನ್ನ ಹೈದರಾಬಾದ್ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ನನ್ನ ಮಗನ ಸಾವಿಗೆ ಆಕೆನೇ ಕಾರಣ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಆಕೆಯ ತಾಯಿಯ ಮೇಲೂ ಕಂಪ್ಲೇಂಟ್ ಕೊಡೋದಾಗಿ ಕಾರ್ತಿಕ್ನ ತಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ಟೋರಿನ ಇಲ್ಲಿಗೆ ಎಂಡ್ ಮಾಡೋಣ. ಕೇಸ್ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸಿಗ್ತೀನಿ ಮುಂದಿನ ಎಪಿಸೋಡ್ನಲ್ಲಿ. ಟಿಲ್ ದೆನ್ ಟೇಕ್ ಕೇರ್.